ನಮಸ್ಕಾರ, ಎಜುನೇಟಿಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ 2026-27ನೇ ಶೈಕ್ಷಣಿಕ ಸಾಲಿನ ಪಿಜಿ ಪ್ರವೇಶಾತಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಹೌದು, 2026-27ನೇ ಶೈಕ್ಷಣಿಕ ಸಾಲಿನ ಪಿಜಿ ಡಿಪ್ಲೊಮಾ, ಅಡ್ವಾನ್ಸ್ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಪ್ರೋಗ್ರಾಂಗಳಿಗೆ ಅಧಿಕೃತವಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಹೌದು, ಸೊ 2026-27ನೇ ಶೈಕ್ಷಣಿಕ ಸಾಲಿಗೆ ಯಾವಾಗ ಅಪ್ಲಿಕೇಶನ್ ಕರೀಬಹುದು ಅನ್ನುವಂಥ ನಿಮ್ಮ ಕುತೂಹಲಕ್ಕೆ ಬ್ರೇಕ್ ಅನ್ನ ಈಗ ಯೂನಿವರ್ಸಿಟಿ ಹಾಕಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನೇನು ಮಾಹಿತಿ ಇದೆ, ಯಾರು ಅರ್ಜಿ ಸಲ್ಲಿಸಬಹುದು, ಎಲಿಜಿಬಿಲಿಟಿ ಕ್ರೈಟೀರಿಯಾಸ್ ಏನು, ಯಾವ್ಯಾವ ಕೋರ್ಸ್ಗಳನ್ನು ಕರ್ನಾಟಕ ಯೂನಿವರ್ಸಿಟಿ ಆಫರ್ ಮಾಡ್ತಾ ಇದೆ, ಎಂಟ್ರೆನ್ಸ್ ಎಕ್ಸಾಮ್ ಹೆಂಗೆ ನಡೆಯುತ್ತೆ, ಅಂಡ್ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಇತ್ಯಾದಿ ಸಾಕಷ್ಟು ವಿವರಗಳನ್ನು ಈ ವಿಡಿಯೋದ ಮೂಲಕ ನಾವು ತಿಳಿತಾ ಹೋಗ್ತಾ ಇದ್ವಿ. ಸೊ ಮೊದಲನೇದಾಗಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ, ಲಾಸ್ಟ್ ಡೇಟ್ ಅಪ್ಲಿಕೇಶನ್ ಹಾಕೋದಕ್ಕೆ ಅಂದ್ರೆ ಅದು 15/7/2026 ಅಂದ್ರೆ ಜುಲೈ 15ನೇ ತಾರೀಕು ನಿಮಗೆ ಕೊನೆಯ ದಿನಾಂಕ ಆಗಿರುತ್ತೆ. ಇನ್ನು ಅಪ್ಲಿಕೇಶನ್ ಫೀಸ್ ಎಷ್ಟು ಇಟ್ಟಿದ್ದಾರೆ ಅಂತಂದ್ರೆ, ನೀವು SC/ST ಮತ್ತು ಕ್ಯಾಟಗರಿ 1 ಅವರ್ ಆಗಿದ್ರೆ ಅಂದ್ರೆ 450 ರೂಪಾಯಿನ ನಿಮಗೆ ನಿಗದಿಪಡಿಸಲಾಗಿದೆ. ಇನ್ನು ಜನರಲ್ ಮೆರಿಟ್ OBC-ನವರಿಗೆ 850 ರೂಪಾಯಿನ ನಿಗದಿಪಡಿಸಲಾಗಿದೆ. ಇನ್ನು ಲಾಸ್ಟ್ ಡೇಟ್, ನೀವೇನಾದ್ರೂ ಡಿಗ್ರಿ ಫೈನಲ್ ಇಯರ್ ಓದಿದ್ದು ನಿಮ್ಮ ಮಾರ್ಕ್ಸ್ ಕಾರ್ಡ್ಗಳು ಬಂದಿಲ್ಲ, ಅದನ್ನ ಸಬ್ಮಿಟ್ ಮಾಡಬೇಕು ಅಂತಂದ್ರೆ ನಿಮಗೆ 5 ದಿನದ ಮುಂಚೆ ಕೌನ್ಸಿಲಿಂಗ್ಗಿಂತ 5 ದಿನಗಳ ಒಳಗಾಗಿ ನೀವು ನಿಮ್ಮ ಮಾರ್ಕ್ಸ್ ಕಾರ್ಡ್ ಅನ್ನು ಕೂಡ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ನೀವೇನಾದ್ರೂ PG ಡಿಪ್ಲೊಮಾ, ಅಡ್ವಾನ್ಸ್ ಡಿಪ್ಲೊಮಾ ಸರ್ಟಿಫಿಕೇಟ್ ಕೋರ್ಸ್ಗಳನ್ನ ಮಾಡ್ತಾ ಇದ್ರಿ ಅಂದ್ರೆ ಸೊ ನಿಮ್ಮ ಫೀ ರೆಸಿಪ್ಟ್ ಅನ್ನ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಅಂತಂದ್ರೆ ಅದು 1/9/2026 ಆಗಿರುತ್ತೆ ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಇನ್ನು ಹೆಂಗೆ ಅರ್ಜಿ ಸಲ್ಲಿಸಬೇಕು ಅಂದ್ರೆ, ಕ್ಯಾಂಡಿಡೇಟ್ಸ್ ಮೇ ಡೌನ್ಲೋಡ್ ದ ಅಪ್ಲಿಕೇಶನ್ ಫ್ರಮ್ ದ ಯೂನಿವರ್ಸಿಟಿ ವೆಬ್ಸೈಟ್ www.kud.ac.in. ಸೊ ಅಧಿಕೃತ KUD ವೆಬ್ಸೈಟ್ ನ ಮೂಲಕ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕು. ಯಾವುದೇ ತಪ್ಪುಗಳಿಲ್ಲದಂತೆ ನೀವು ಅದನ್ನ ಡಿಟೇಲ್ಡ್ ಆಗಿ ಫಿಲ್ ಮಾಡಬೇಕು. ಡೋಂಟ್ ವರಿ. ಸೊ ಒಂದು ಅಪ್ಲಿಕೇಶನ್ ಅನ್ನ ನಾನು ನಿಮಗೆ ಭರ್ತಿ ಮಾಡಿ ಕೂಡ ತೋರಿಸ್ತೀನಿ, ಯಾವುದೇ ತಪ್ಪುಗಳಿಲ್ಲದಂತೆ ಹೇಗೆ ನೀವು ಅದನ್ನ ಭರ್ತಿ ಮಾಡಬೇಕು, ಏನೇನು ಡಾಕ್ಯುಮೆಂಟ್ಸ್ ಗಳನ್ನ ಅಟ್ಯಾಚ್ ಮಾಡಬೇಕಾಗುತ್ತೆ, ಎಲ್ಲಿ ಕೊಡಬೇಕು, ಫೀಸ್ ಹೆಂಗೆ ಪೇ ಮಾಡಬೇಕು, ಅದೆಲ್ಲ ಡೀಟೇಲ್ಸ್ ಅನ್ನು ಖಂಡಿತವಾಗಿಯೂ ನಿಮ್ಮ ಜೊತೆಗೆ ಹಂಚ್ಕೊಂತೀನಿ. ಸೊ ನೀವು ಆನ್ಲೈನ್ ಮೂಲಕ ಆ ಫಾರ್ಮ್ ಅನ್ನ ಡೌನ್ಲೋಡ್ ಮಾಡಬೇಕು, ಫಿಲ್ ಮಾಡಬೇಕು, ಡಾಕ್ಯುಮೆಂಟ್ಸ್ ಅಟ್ಯಾಚ್ ಮಾಡಬೇಕು. ನಿಗದಿಪಡಿಸಿದ ಫೀಸ್ ಎಷ್ಟಿದೆ, OBC-ನವರಿಗೆ, ಜನರಲ್ನವರಿಗೆ 850, SC/ST ಕ್ಯಾಟಗರಿ 1 450. ಅದನ್ನ SBI ಕಲೆಕ್ಟ್ ನ ಮೂಲಕ ಆನ್ಲೈನ್ ಅಲ್ಲಿ ಪಾವತಿಸಿ ನಾವು ನಮ್ಮ ಯಾವುದು ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಇರುತ್ತೆ PGದು, ಆ ಡಿಪಾರ್ಟ್ಮೆಂಟ್ಗೆ ಹೋಗಿ ನಮ್ಮ ಅಪ್ಲಿಕೇಶನ್ ಅನ್ನ ಕೊಡಬೇಕಾಗುತ್ತೆ. ಸೊ ಈಗಾಗಲೇ ಗೊತ್ತಿರುವಂಗೆ ನಿಮಗೆ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ವ್ಯಾಪ್ತಿನಲ್ಲಿ ಸಾಕಷ್ಟು ಕಾರ್ಯಕ್ರಮಗಳಿದಾವೆ, ಸಾಕಷ್ಟು ರೀತಿಯ ಕೋರ್ಸ್ಗಳಿಗೆ ಅರ್ಜಿಯನ್ನು ಕೂಡ ಅವರು ಆಹ್ವಾನಿಸಿರ್ತಾರೆ. ಇಲ್ಲಿ ಇರುವಂತಹ ಬೇರೆ ಬೇರೆ ಪ್ರೋಗ್ರಾಮ್ಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ, ನೀವು ಬೇರೆ ಬೇರೆ ಆದಂತಹ ಪ್ರೋಗ್ರಾಮ್ಗಳನ್ನ ಮಾಡೋದಕ್ಕೆ ಅವಕಾಶ ಇರುತ್ತೆ. ಬೇರೆ ಬೇರೆ ಪ್ರೋಗ್ರಾಮ್ಗಳನ್ನ ಅವರು ಆಫರ್ ಮಾಡ್ತಾ ಇದ್ರೆ ಇದೆಲ್ಲದಕ್ಕೂ ಎಲಿಜಿಬಿಲಿಟಿ ಕ್ರೈಟೀರಿಯಾಸ್ ಏನ್ ಫಿಕ್ಸ್ ಮಾಡಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಸೊ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿದೆ ಎಲ್ಲಾ PG ಪ್ರೋಗ್ರಾಮ್ಗಳಿಗೆ ಜನರಲ್ ಆಗಿ ಅಂತಂದ್ರೆ ನೀವು 45% ಅನ್ನ ನಿಮ್ಮ ಡಿಗ್ರಿನಲ್ಲಿ ಪಡ್ಕೊಂಡಿರಬೇಕು. SC/ST ಕ್ಯಾಟಗರಿ 1 ಅವರ್ ಆಗಿದ್ರೆ 40% ಅನ್ನ ಪಡ್ಕೊಂಡ್ರು ಕೂಡ ಸಾಕಾಗುತ್ತೆ. ಒಂದು, ನಿಮ್ಮ ಡಿಗ್ರಿ ಅಂಕಗಳು. ಎರಡನೇದು, ಎಂಟ್ರೆನ್ಸ್ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಾರೆ. ನಿಮ್ಗೊಂದು ಇಲ್ಲಿ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಅನ್ನ CUET ಅಂತ ಕರಿತೀವಿ. ಸೊ ಆ ಎಂಟ್ರೆನ್ಸ್ ಎಕ್ಸಾಮ್ ನಲ್ಲಿ ನೀವು ಎಷ್ಟು ಅಂಕಗಳನ್ನು ಪಡ್ಕೊಂತೀರಿ ಅನ್ನೋ ಆಧಾರದ ಮೇಲೆ ಮತ್ತು ನಿಮ್ಮ ಡಿಗ್ರಿ ಅಂಕಗಳ ಆಧಾರದ ಮೇಲೆ ನಿಮ್ಮ ಮೆರಿಟ್ ಲಿಸ್ಟ್ ಅನ್ನ ತಯಾರು ಮಾಡಿ ನಿಮಗೆ ಸೀಟ್ಗಳನ್ನ ಹಂಚಿಕೆ ಮಾಡ್ತಾರೆ. ಸೊ ಈ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಏನಿರುತ್ತೆ ಇದು 50 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ಹೊಂದಿರುತ್ತೆ. ಈ ಒಂದು ಪ್ರತಿಯೊಂದು ಪ್ರಶ್ನೆ 2 ಅಂಕಗಳನ್ನು ಕ್ಯಾರಿ ಮಾಡುತ್ತೆ. ಹಾಗಾಗಿ ಒಟ್ಟು 100 ಅಂಕಗಳಿಗೆ ಈ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಅನ್ನು ನಡೆಸ್ತಾರೆ. 100 ಅಂಕಗಳಿಗೆ ಪರೀಕ್ಷೆನ ಕಂಡಕ್ಟ್ ಮಾಡ್ತಾರೆ. ನೀವೇನ್ ಡಿಗ್ರಿನಲ್ಲಿ ಪಡ್ಕೊಂಡಿರ್ತೀರಿ ಅಂಕಗಳನ್ನ, ಅದರಲ್ಲಿನ 50% ಎಂಟ್ರೆನ್ಸ್ ಎಕ್ಸಾಮ್ ನಲ್ಲಿ ಪಡೆದಂತಹ 50% ಅಂಕಗಳನ್ನು ಕೂಡಿಸ್ಕೊಂಡು ಮರ್ಜ್ ಮಾಡಿ ನಿಮ್ದು ಅಂತಿಮವಾದಂತಹ ಒಂದು ಮೆರಿಟ್ ಲಿಸ್ಟ್ ಅನ್ನ ಫೈನಲ್ ಮಾಡ್ತಾರೆ ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಹಾಗೆ ನಿಮಗೆ ಈ ಎಂಟ್ರೆನ್ಸ್ ಎಕ್ಸಾಮ್ ಅನ್ನು ಬರೆಯೋದಕ್ಕೆ 75 ನಿಮಿಷಗಳ ಕಾಲಾವಧಿಯನ್ನು ಕೂಡ ಅವರು ಕೊಟ್ಟಿರ್ತಾರೆ. ಸೊ ಇಲ್ಲಿ ಇಂಟೇಕ್ ಎಷ್ಟಿರುತ್ತೆ ಕೆಪಾಸಿಟಿ, ಅದರ ಆಧಾರದ ಮೇಲೆ ಒಟ್ಟು 3 ರೀತಿಯ ಸೀಟ್ಗಳನ್ನು ಕೂಡ ಅವರು ಹೇಳ್ತಾ ಇದ್ದಾರೆ. ಒಂದು ನಾರ್ಮಲ್ ಫೀಸು, ಇನ್ನೊಂದು ಎನ್ಹಾನ್ಸ್ಡ್ ಫೀಸು, ಮತ್ತೊಂದು ಸೆಲ್ಫ್ ಫೈನಾನ್ಸ್ ಅಂತ ಹೇಳಿ. ಸೆಲ್ಫ್ ಫೈನಾನ್ಸ್ ಅಂತಂದ್ರೆ ಕಂಪ್ಲೀಟ್ಲಿ ಅದು ನಿಮಗೆ ಮ್ಯಾನೇಜ್ಮೆಂಟ್ ಕೋಟಾನೆ, ಅಲ್ಲಿ ನಿಮಗೆ ಹೆಚ್ಚುವರಿ ಶುಲ್ಕದಡಿ ಅವರು ಕಾಲೇಜ್ಗಳನ್ನು ಅಥವಾ ಸೀಟ್ಗಳನ್ನು ಹಂಚಿಕೆ ಮಾಡುವಂತಹ ಸಾಧ್ಯತೆ ಇರುತ್ತೆ. ಒಟ್ಟು KUD ವ್ಯಾಪ್ತಿನಲ್ಲಿ 3 ರೀತಿಯ ಸೀಟ್ಗಳನ್ನು ನಾವು ಗಮನಿಸ್ತೀವಿ. ಇನ್ನು ಬೇರೆ ಬೇರೆ ಮಾಸ್ಟರ್ ಡಿಗ್ರಿಗಳು ಯಾವ್ಯಾವ್ದು ಇದಾವೆ PG ಪ್ರೋಗ್ರಾಮ್ಗಳು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಕನ್ನಡ ಇದೆ. ಈ ಎಲ್ಲ ಒಂದು PG ಕೋರ್ಸ್ಗಳಿಗೆ ನೀವು 45% ಮಿನಿಮಮ್ ಪಡ್ಕೊಂಡಿರಬೇಕು. SC/ST ಕ್ಯಾಟಗರಿ 1 ಅವರು 40% ಅಂಕಗಳನ್ನು ಕೂಡ ಪಡ್ಕೊಂಡಿರಬೇಕು. ಹಾಗೆ ನಿಮ್ದು ಆಪ್ಷನಲ್ ಸಬ್ಜೆಕ್ಟ್ ಆಗಿರಬೇಕು ಡಿಗ್ರಿನಲ್ಲಿ. ಸೊ MA ಕನ್ನಡ ಮಾಡ್ತೀರಿ ಅಂತಂದ್ರೆ BA ವಿತ್ ಕನ್ನಡ ಆಸ್ ಅನ್ ಆಪ್ಷನಲ್ ಆರ್ DSCC ಸಬ್ಜೆಕ್ಟ್ ಆಗಿ ನೀವು ಕನ್ನಡವನ್ನ ಓದಿರಬೇಕು. ಸೊ ಒಟ್ಟು ಟೋಟಲ್ ಇಂಟೇಕ್ ಎಷ್ಟಿದಾವೆ ಅಂದ್ರೆ 120 ಸೀಟ್ಗಳು KUD ವ್ಯಾಪ್ತಿನಲ್ಲಿ ಇದಾವೆ. ನಾರ್ಮಲ್ ಫೀಸ್ ನಲ್ಲಿ 70 ಇದಾವೆ, ಎನ್ಹಾನ್ಸ್ಡ್ ಫೀಸ್ ನಲ್ಲಿ 30 ಇದಾವೆ. ಹಾಗೆ ಅದರ್ ಯೂನಿವರ್ಸಿಟಿ ವಿತ್ ಇನ್ ಸ್ಟೇಟ್ 15% ನಲ್ಲಿ 15 ಸೀಟ್ ಇದಾವೆ. ಹಾಗೆ ಅದರ್ ಯೂನಿವರ್ಸಿಟಿ ಔಟ್ಸೈಡ್ ದ ಸ್ಟೇಟ್ ಇದ್ದವರಿಗೆ 5 ಸೀಟ್ಗಳನ್ನು ನಾವಿಲ್ಲಿ ಗಮನಿಸ್ತಾ ಇದ್ವಿ. ಒಟ್ಟು 120 ಸೀಟ್ಗಳು ಇಲ್ಲಿ KUD ವ್ಯಾಪ್ತಿನಲ್ಲಿ MA ಕನ್ನಡ ಮಾಡೋದಕ್ಕಿದಾವೆ. ಇನ್ನು MA ಇಂಗ್ಲಿಷ್ ಮಾಡ್ತೀರಿ ಅಂತಂದ್ರೆ ಒಟ್ಟು 81 ಸೀಟ್ಗಳಿದಾವೆ. ಸೊ ಆ ಪೈಕಿ ನಾರ್ಮಲ್ ಫೀಸ್ನಲ್ಲಿ 44 ಸೀಟ್ಗಳಿದಾವೆ. ಹಾಗೆ ನೀವು BA ನಲ್ಲಿ ಆಪ್ಷನಲ್ ಇಂಗ್ಲಿಷ್ ಓದಿರಬೇಕು ಅಥವಾ DSCC ಸಬ್ಜೆಕ್ಟ್ ಆಗಿ ಇಂಗ್ಲಿಷ್ ಅನ್ನ ಓದಿರಬೇಕಾಗುತ್ತೆ. ಇನ್ನು ಫೋಕ್ಲೋರ್ ಜಾನಪದ ಮಾಡ್ತೀರಿ ಅಂದ್ರೆ ಯಾವ್ದಾದ್ರು ಡಿಗ್ರಿ ಆಗಿದ್ರು ಓಕೆ, 37 ಸೀಟ್ ಇದಾವೆ.
ಅದರಲ್ಲಿ 25 ನಿಮಗೆ ನಾರ್ಮಲ್ ಫೀಸ್ನ ವ್ಯಾಪ್ತಿಯಲ್ಲಿ ಇದಾವೆ. ಫಾರಿನ್ ಲ್ಯಾಂಗ್ವೇಜಸ್ಗಳಿದಾವೆ ಬೇರೆ ಬೇರೆದಂಥದ್ದು. ನೀವು ಯಾವ ಲ್ಯಾಂಗ್ವೇಜ್ ಮಾಡ್ತೀರಿ ಅನ್ನೋದ್ರ ಮೇಲೆ ನೀವು ಅದನ್ನು ನಿರ್ಧಾರ ಮಾಡೋದಕ್ಕೂ ಕೂಡ ನಿಮ್ಗೆ ಅವಕಾಶ ಇರುತ್ತೆ. ಇನ್ನು ಹಿಂದಿಯನ್ನು ಮಾಡ್ತೀರಿ ಅಂದರೆ ಒಟ್ಟು 56 ಸೀಟ್ ಇದಾವೆ, 30 ನಾರ್ಮಲ್ ಇದಾವೆ. ಸೊ ಆ ಪೈಕಿ ನೀವು ನಿಮ್ಮ ಹಿಂದಿಗೆ ಬೇಕಾದಂತಹ ಎಲಿಜಿಬಿಲಿಟಿಯನ್ನು ಕೂಡ ಇಲ್ಲಿ ಚೆಕ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಹಾಗೆ ನೀವು ಲಿಂಗ್ವಿಸ್ಟಿಕ್ಸ್ ಅನ್ನು ಕೂಡ ಮಾಡ್ಕೊಳ್ಬಹುದು. ಯಾವುದೇ ಒಂದು ಯೂನಿವರ್ಸಿಟಿಯಿಂದ ನೀವು ಡಿಗ್ರಿ ಪಡ್ಕೊಂಡ್ರು ಕೂಡ ಇದನ್ನ ಮಾಡೋದಕ್ಕೆ ನಿಮ್ಗೆ ಅವಕಾಶ ಇರುತ್ತೆ. ಹಾಗೆ ಮರಾಠಿ ಕೂಡ ನೀವು ಆಪ್ಷನಲ್ ಆಗಿ ಓದಿರಬೇಕು, 14 ಸೀಟ್ಗಳಿದಾವೆ. ಸಂಸ್ಕೃತ್ ಕೂಡ ಸೇಮ್ 17 ಸೀಟ್ ಇದಾವೆ. ಮಾಸ್ಟರ್ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ ಮ್ಯೂಸಿಕ್ನಲ್ಲಿ 41 ಸೀಟ್ಗಳಿದಾವೆ, ಅದರಲ್ಲಿ 25 ನಾರ್ಮಲ್ ಫೀಸ್ ಕೂಡ ಇದಾವೆ. ಹಾಗೆ ಮಾಸ್ಟರ್ ಆಫ್ ವಿಜುವಲ್ ಆರ್ಟ್ಸ್ ಹಾಗೆ ಮಾಸ್ಟರ್ ಆಫ್ ವಿಜುವಲ್ ಆರ್ಟ್ಸ್ ಅಪ್ಲೈಡ್ ಆರ್ಟ್ಸ್ ಎರಡಿದಾವೆ, 17 ಸೀಟ್ಗಳನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ವಿ. ಎಮ್ ಎ ಇನ್ ಉರ್ದು ಇದೆ, 23 ಸೀಟ್ ಇದಾವೆ. ಎಮ್ ಎ ಇನ್ ಪರ್ಸಿಯನ್ ಇದೆ, 11 ಸೀಟ್ ಇದಾವೆ. ಹಾಗೆ ಇನ್ನು ಮಾಸ್ಟರ್ ಡಿಗ್ರಿ ಇನ್ ಸೋಷಿಯಲ್ ಸೈನ್ಸ್ ಫ್ಯಾಕಲ್ಟಿ, ಇವೆಲ್ಲ ಲ್ಯಾಂಗ್ವೇಜಸ್ಗಳಿವು. ಸೊ ಇವನ್ನ ನಾವು ಆರ್ಟ್ಸ್ ಫ್ಯಾಕಲ್ಟಿ ಅಂತ ಕರಿತೀವಿ. ಸೊ ಲ್ಯಾಂಗ್ವೇಜಸ್ಗಳೆಲ್ಲ ಆರ್ಟ್ಸ್ ಫ್ಯಾಕಲ್ಟಿ ಒಳಗೆ ಬಂದರೆ ಈ ಬೇರೆ ಬೇರೆ ಕೋರ್ ಸಬ್ಜೆಕ್ಟ್ಗಳು ಹಿಸ್ಟ್ರಿ, ಎಕನಾಮಿಕ್ಸು ಇವೇನು ಬರ್ತವೆ, ಪೊಲಿಟಿಕಲ್ ಸೈನ್ಸು, ಅವುಗಳನ್ನು ನಾವು ಸೋಷಿಯಲ್ ಸೈನ್ಸ್ ಫ್ಯಾಕಲ್ಟಿ ಅಂತ ಕರಿತೀವಿ. ನೀವೇನಾದರೂ ಕನ್ನಡ, ಇಂಗ್ಲೀಷ್, ಮರಾಠಿ, ಉರ್ದು ಈ ಥರದ್ದು ಲ್ಯಾಂಗ್ವೇಜ್ ಮಾಡ್ತಾ ಇದ್ರೆ ಅಂದರೆ ನೀವು ಆರ್ಟ್ಸ್ ಫ್ಯಾಕಲ್ಟಿ ಅಂತ ಮೆನ್ಷನ್ ಮಾಡಬೇಕು. ಕೋರ್ ಸಬ್ಜೆಕ್ಟ್ ಮಾಡ್ತಾ ಇದ್ರೆ ಸೋಷಿಯಲ್ ಸೈನ್ಸ್ ಫ್ಯಾಕಲ್ಟಿ ಅಂತ ಮೆನ್ಷನ್ ಮಾಡಬೇಕು. ಸೊ ಇಲ್ಲಿ ನೀವು ಹಿಸ್ಟ್ರಿ ಮಾಡ್ತೀರಿ ಅಂತಂದರೆ ಹಾಗೆ 41 ಸೀಟ್ಗಳಿದಾವೆ, 25 ನಾರ್ಮಲ್ ಇದಾವೆ. ಎಕನಾಮಿಕ್ಸ್ ಕೂಡ ನೀವು BA ಓದಿರಬೇಕಾಗುತ್ತೆ ಆಪ್ಷನಲ್, ಅಥವಾ ನೀವು ಡಿಗ್ರಿನಲ್ಲಿ ನಿಮ್ಮ ಒಂದು ಆಪ್ಷನಲ್ ಸಬ್ಜೆಕ್ಟ್ ಆಗಿ ಎಕನಾಮಿಕ್ಸನ್ನು ಓದಿದರೆ ಮಾಡ್ಬೋದು. 88 ಸೀಟ್ಗಳಿದಾವೆ. ಹಿಸ್ಟ್ರಿ ಆ್ಯಂಡ್ ಆರ್ಕಾಲಜಿ 72 ಇದಾವೆ. ಫಿಲಾಸಫಿಗೆ 28 ಇದಾವೆ. ಪೊಲಿಟಿಕಲ್ ಸೈನ್ಸ್ಗೆ ಟೋಟಲ್ 74 ಸೀಟ್ಗಳಿದಾವೆ, 48 ನಾರ್ಮಲ್ ಫೀಸ್ ಕೂಡ ಇದಾವೆ. ಹಾಗೆ ಜರ್ನಲಿಸಮ್ ಕೂಡ ಇದೆ, 40 ಸೀಟ್ಗಳಿದಾವೆ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇದೆ, 24 ಸೀಟ್ಗಳಿದಾವೆ. ಸೋಷಿಯಾಲಜಿ 83 ಇದಾವೆ. ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್ನಲ್ಲಿ 29 ಸೀಟ್ಗಳಿದಾವೆ. ವಿಮೆನ್ ಸ್ಟಡೀಸ್ ಕೂಡ ಇದೆ, 28 ಸೀಟ್ಗಳನ್ನು ನಾವು ಗಮನಿಸ್ತಾ ಇದ್ವಿ. ಅದಾದಮೇಲೆ ಯೋಗ ಸ್ಟಡೀಸ್ ಇದೆ, ಮಾಸ್ಟರ್ ಆಫ್ ಟೂರಿಸಮ್ ಆ್ಯಂಡ್ ಟ್ರಾವೆಲ್ ಮ್ಯಾನೇಜ್ಮೆಂಟ್ ಇದೆ, ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್ ಇದೆ. ಸೊ ಈ ರೀತಿಯಾಗಿ ನಿಮ್ದು ಯಾವ ಕೋರ್ಸನ್ನು ಮಾಡ್ತಾ ಇದ್ರಿ ಆ ಕೋರ್ಸ್ಗೆ ಸಂಬಂಧಪಟ್ಟಂತೆ ನೀವು ಡೀಟೇಲ್ಡ್ ಆಗಿ ನಿಮ್ಮ ಎಲಿಜಿಬಿಲಿಟಿ ಏನು ಬೇಕು, ಎಷ್ಟು ಟೋಟಲ್ ಸೀಟ್ಗಳು, ಟೋಟಲ್ ಇಂಟೇಕ್ ಅಂದರೆ ಎಷ್ಟು ಲಭ್ಯ ಇದಾವೆ ಅಂತ ಹೇಳಿ, ಅದರಲ್ಲಿ ನಾರ್ಮಲ್ ಫೀಸ್ ಎಷ್ಟಿದ್ದಾವೆ, ಎನ್ಹ್ಯಾನ್ಸ್ಡ್ ಎಷ್ಟಿದ್ದಾವೆ, ಹಾಗೆ ಬೇರೆ ಬೇರೆ ಅಂತ ಏನು ಕ್ಯಾಟಗರಿಗಳಿದ್ದಾವೆ, ಸೆಲ್ಫ್ ಫೈನಾನ್ಸ್ ಎಷ್ಟಿದೆ ಅನ್ನೋದನ್ನು ನೋಡಿಕೊಂಡು ನೀವು ನೇರವಾಗಿ ಪ್ರವೇಶಾತಿ ಪಡೆಯೋದಕ್ಕೂ ಕೂಡ ನಿಮ್ಗೆ ಅವಕಾಶ ಇರುತ್ತೆ. MSc ಕಂಪ್ಯೂಟರ್ ಸೈನ್ಸ್ ಇದೆ. MCA ಆ್ಯಂಡ್ MBA ನೀವು KA ಥ್ರೂನ ಬರಬೇಕು. ಸೊ KCET ನಡೆಸ್ತಾರೆ, ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್, ಅದರಲ್ಲಿನ ರ್ಯಾಂಕ್ ಆಧಾರಿತವಾಗಿ ನಿಮಗೆ KUD ವ್ಯಾಪ್ತಿನಲ್ಲಿ MBA MC ಮಾಡೋದಕ್ಕೂ ಕೂಡ ಅವಕಾಶ ಇರುತ್ತೆ. ಇನ್ನು ಕರ್ನಾಟಕ ವಿಶ್ವವಿದ್ಯಾಲಯದ ವ್ಯಾಪ್ತಿನಲ್ಲಿ MCOM ಮಾಡಬೇಕು ಅಂತಂದರೆ ನೀವು ಬ್ಯಾಚುಲರ್ ಡಿಗ್ರಿನಲ್ಲಿ MCOM ಮಾಡಿರಬೇಕು. 85 ಸೀಟ್ಗಳಿದ್ದಾವೆ, ಆ ಪೈಕಿ 50 ನಾರ್ಮಲ್ ಸೀಟ್ಗಳನ್ನು ನಾವು ಗಮನಿಸ್ತಾ ಇದ್ವಿ. LLM ಇದೆ, MEd ಕೂಡ ಇದೆ, 48 ಸೀಟ್ಗಳಿದ್ದಾವೆ. MPEd ಇದೆ, ಅಗೇನ್ 48 ಸೀಟ್ ಇದ್ದಾವೆ. MBA ಇದೆ, MBAದಲ್ಲಿ ಲಾಜಿಸ್ಟಿಕ್ ಮ್ಯಾನೇಜ್ಮೆಂಟ್ ಇದೆ, MBAದಾಗ ಯುನಿಂಗ್ ಇದೆ. ಸೊ ಬೇರೆ ಬೇರೆದಂಥ ಸೀಟ್ಗಳನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ವಿ. ಇನ್ನು PG ಡಿಪ್ಲೊಮಾ ಅಥವಾ ಅಡ್ವಾನ್ಸ್ ಡಿಪ್ಲೊಮಾಗಳನ್ನು ಮಾಡ್ತೀರಿ ಅಂದರೆ ಅಗೇನ್ ಇಲ್ಲಿ ನಿಮಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾಸನ್ನು ಕೊಟ್ಟಿರ್ತಾರೆ. ಮೋಸ್ಟ್ ಆಫ್ ದೆಮ್ ನೀವು ಡಿಗ್ರಿ ಪಾಸ್ ಆಗಿದ್ದರೆ ಆ ಒಂದು ಕೋರ್ಸ್ಗಳಿಗೆ ಜಾಯ್ನ್ ಆಗೋದಕ್ಕೆ ನಿಮಗೆ ಅವಕಾಶ ಇರುತ್ತೆ. ಸೊ ನೀವು ಯಾವ ಕೋರ್ಸನ್ನು ಮಾಡಬೇಕು ಅಂದ್ಕೊಂಡಿದ್ದೀರಿ ಆ ಕೋರ್ಸನ್ನು ಮೊದಲು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ಆ ಕೋರ್ಸ್ಗೆ ಸಂಬಂಧಪಟ್ಟಂತೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇರಬಹುದು, ಅಥವಾ ಈ ಒಂದು ಲಭ್ಯವಿರುವಂಥ ಸೀಟ್ಗಳಿರಬಹುದು, ಎಲಿಜಿಬಿಲಿಟೀಸ್ ಅದೆಲ್ಲವನ್ನು ನೋಡ್ಕೊಳ್ಳೋದಕ್ಕೆ ನಿಮಗೆ ಈಸಿಯಾಗಿ ಸಹಾಯಕಾರಿ ಆಗುತ್ತೆ. ಇನ್ನು ಇದನ್ನು ಹೊರತುಪಡಿಸಿ ನಿಮಗೆ ಕರ್ನಾಟಕ ವಿಶ್ವವಿದ್ಯಾಲಯದ ವ್ಯಾಪ್ತಿನಲ್ಲಿ ನೀವು ಪ್ರವೇಶಾತಿ ಪಡಿಬೇಕು ಅಂತಂದ್ರೆ ಎಲ್ಲವೂ ಆನ್ಲೈನ್ ಮೂಲಕ ಇರುತ್ತೆ. ಫೀಸ್ ಪೇಮೆಂಟ್ ಇರ್ಬೋದು, ಅಥವಾ ನಿಮ್ಮ ಕೌನ್ಸಿಲಿಂಗ್ಗೆ ಅವರು ಪರ್ಟಿಕ್ಯುಲರ್ ಆಗಿ ಎಂಟ್ರೆನ್ಸ್ ಎಕ್ಸಾಮ್ ಆದ ನಂತರ ಕರೀತಾರೆ. ಸೊ ಎಂಟ್ರೆನ್ಸ್ ಎಕ್ಸಾಮ್ ಎಲ್ಲಿದೆ, KUD ವ್ಯಾಪ್ತಿನಲ್ಲಿ ಎಷ್ಟು ಕಾಲೇಜುಗಳಿದ್ದಾವೆ ಅನ್ನೋದನ್ನು ನೋಡ್ತಾ ಹೋಗೋದಾದ್ರೆ, ಆದ್ಮೇಲೆ ನೀವೇನಾದರೂ MSc ಜನರಲ್ ಕೆಮಿಸ್ಟ್ರಿ ಮಾಡ್ತೀರಿ ಅಂದರೆ ಒಟ್ಟು 5 ಕಾಲೇಜುಗಳಿದೆ. ಒಂದು KUD ಮೇನ್ ಕ್ಯಾಂಪಸ್ ಆಯಿತು, ಆಮೇಲೆ KCD ಇದೆ, JSS ಕಾಲೇಜ್ ಇದೆ, KSS ಕಾಲೇಜ್ ಇದೆ, MP ಸೊಸೈಟಿ ಇದೆ ಹೊನ್ನಾವರದಲ್ಲಿ, ಹಾಗೆ ಗೋಖಲೆ ಸೆಂಟನರಿ ಕಾಲೇಜ್ ಅಂಕೋಲದಲ್ಲೂ ಕೂಡ ಇದೆ. MSc ಬೇರೆ ಬೇರೆ ಕಾಲೇಜ್ಗಳಿದ್ದಾವೆ, ನೋಡ್ಕೊಳ್ಳಿ ನೀವು ಯಾವ ಕಾಲೇಜ್ ಬೇಕು, ಎಲ್ಲಿ ಮಾಡಬೇಕು ಅನ್ಕೊಂತೀರಿ. ಬಟ್ ಈ ಕಾಲೇಜನ್ನು ಆಯ್ಕೆ ಮಾಡೋದು ನೀವು ಕೌನ್ಸಿಲಿಂಗ್ ಟೈಮ್ನಲ್ಲಿ. ಆದರೆ ನಿಮಗೆ ನೀವು ಇಷ್ಟಪಟ್ಟಿದ್ದೇ ಕಾಲೇಜ್ ಬೇಕು ಅಂದರೆ ನಿಮ್ಮ ಡಿಗ್ರಿ ಸ್ಕೋರು ಚಲೋ ಇರಬೇಕು, ಆಮೇಲೆ ನೀವು ಎಂಟ್ರೆನ್ಸ್ ಎಕ್ಸಾಮ್ನಲ್ಲಿ ಚೆನ್ನಾಗಿ ಮಾಡಬೇಕು. ಅಂದರೆ ನಿಮ್ಮನ್ನ ಆದ್ಯತೆಯ ಮೇರೆಗೆ ಅವರು ಕೌನ್ಸಿಲಿಂಗನ್ನು ಮಾಡ್ತಾರೆ. ಫಾರ್ ಎಕ್ಸಾಂಪಲ್ MA ಇಂಗ್ಲೀಷ್ ಮಾಡಬೇಕು ಅಂದ್ಕೊಳ್ಳಿ, ನಿಮಗೆ KUDನಲ್ಲೂ ಕೂಡ ಇದೆ, KCDನಲ್ಲಿದೆ, JSSನಲ್ಲಿದೆ, ಅಂಜುಮನ್ ಕಾಲೇಜ್ ಇದೆ, ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಧಾರವಾಡದಲ್ಲಿದೆ, ನೆಹರು ಕಾಲೇಜಲ್ಲಿದೆ, ಹಾಗೆ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಗದಗಲ್ಲಿದೆ, KSSಲ್ಲಿದೆ, KLE ಕಾಲೇಜಲ್ಲಿ ಕೂಡ ಇದೆ. ಸೊ ಇಷ್ಟು ನಿಮಗೆ MA ಇಂಗ್ಲೀಷ್ ಮಾಡೋದಕ್ಕೆ ಆಪ್ಷನ್ಗಳಿದ್ದಾವೆ. ಪ್ರತಿಯೊಂದು ಕಾಲೇಜಲ್ಲೂ ಬೇರೆ ಬೇರೆ ಸೀಟ್ಗಳಿದ್ದಾವೆ. KCDನಲ್ಲಿ 40 ಇದ್ದಾವೆ, JSSನಲ್ಲಿ 40 ಇದ್ದಾವೆ, ಅಂಜುಮನ್ನಲ್ಲಿ 40 ಇದ್ದಾವೆ, ಗೌರ್ಮೆಂಟ್ ಡಿಗ್ರಿ ಕಾಲೇಜಲ್ಲಿ 20 ಇದ್ದಾವೆ, ಹೀಗೆ. ಆಮೇಲೆ KSSನಲ್ಲಿ 60 ಸೀಟುಗಳಿದ್ದಾವೆ. ಈ ರೀತಿಯಾಗಿ ನೀವು ಎಲ್ಲಿ ಮಾಡ್ತೀರಿ ಅನ್ನೋದನ್ನು ಡಿಸೈಡ್ ಮಾಡಿಕೊಂಡು ಎಲಿಜಿಬಿಲಿಟಿಯನ್ನು ನೋಡಿಕೊಂಡು ನಂತರ ನೀವು ಮೂವ್ ಆನ್ ಆಗೋದಕ್ಕೆ ನಿಮಗೆ ಸಹಾಯಕಾರಿ ಆಗುತ್ತೆ. ಆಮೇಲೆ ಈ ಕಾಸ್ಟ್ ಆ್ಯಂಡ್ ಇನ್ಕಮಿಗೆ ಸಂಬಂಧಪಟ್ಟಂತೆ ನೀವು ಕನ್ಸೆಷನ್ ಅನ್ನು ಪಡಿಬೇಕು ಅಂತಂದರೆ
ಆ ಒಂದು ಪರ್ಟಿಕ್ಯುಲರ್ ಅಂತ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಕೂಡ ನಿಮ್ಮ ಹತ್ರ ಇರಬೇಕು. SC ST ಆ್ಯಂಡ್ ಕ್ಯಾಟಗರಿ 1 ಅವರಿಗೆ ಸಂಬಂಧಪಟ್ಟಂತೆ. ಲಾಸ್ಟ್ ಡೇಟ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದಕ್ಕೆ 15/7/2026. ಆ್ಯಂಡ್ ಯಾವಾಗ ಎಂಟ್ರೆನ್ಸ್ ಎಕ್ಸಾಮ್ ನಡೆಸ್ತಾರೆ ನಿಮ್ಮ ಸಬ್ಜೆಕ್ಟ್ ವೈಸ್ ಅನ್ನೋದನ್ನು ಕೂಡ ಬಹಳ ಸ್ಪಷ್ಟವಾಗಿ ನೀವು ಇಲ್ಲಿ ತಿಳ್ಕೋಬೇಕು. ಕನ್ನಡದವರಿಗೆ ಎಂಟ್ರೆನ್ಸ್ ಎಕ್ಸಾಮ್ ನಡೆಯುತ್ತೆ 23/7/2026ಕ್ಕೆ. ಇಂಗ್ಲೀಷ್ನವ್ರಿಗೂ ಕೂಡ 23. ಸೊ ಎಲ್ರಿಗೂ ಮರಾಠಿ, ಉರ್ದು, ಪರ್ಷಿಯನ್, ಇಂಗ್ಲೀಷ್, ಕನ್ನಡದವ್ರಿಗೆ 23ಕ್ಕಿದೆ. ಹಾಗೆ ಫೋಕ್ಲೋರ್, ಸಂಸ್ಕೃತ್, ಹಿಂದಿ, ಫಾರಿನ್ ಲ್ಯಾಂಗ್ವೇಜಸ್ಗೆ 24ನೇ ತಾರೀಕಿದೆ. ಟೈಮಿಂಗ್ ಹೆಚ್ಚು ಕಡಿಮೆ ಇದೆ, ಕರೆಕ್ಟ್ ನೋಡ್ಕೋಬೇಕು. ಲಿಂಗ್ವಿಸ್ಟಿಕ್ಸ್ಗೆ 25 ಇದೆ. ಹಾಗೆ ನೀವು ಬಯೋಟೆಕ್ನಾಲಜಿ, ಮೈಕ್ರೋಬಯಾಲಜಿ, ಕೆಮಿಸ್ಟ್ರಿ, ಅನಾಲಿಟಿಕಲ್ ಕೆಮಿಸ್ಟ್ರಿ, ಜನರಲ್ ಕೆಮಿಸ್ಟ್ರಿನವ್ರಿಗೆ 23ಕ್ಕಿದೆ. ಹಾಗೆ ಬಯೋಕೆಮಿಸ್ಟ್ರಿದವರೆಗೂ ಕೂಡ 23 ಇದೆ. ಅದರ ಜೊತೆಗೆ ಫಿಸಿಕ್ಸ್, ಮ್ಯಾಥ್ಸ್, ಬಾಟನಿ, ಅಪ್ಲೈಡ್ ಜೆನೆಟಿಕ್ಸ್ 24ನೇ ತಾರೀಕು ಜುಲೈಗಿದೆ. ಸೊ ನೀವು ಬೇರೆ ಬೇರೆದಂಥ ಕೋರ್ಸ್ಗಳನ್ನು ನೋಡ್ತಾ ಹೋದರೆ ಪೊಲಿಟಿಕಲ್ ಸೈನ್ಸ್ 28ಕ್ಕಿದೆ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ 29ನೇ ತಾರೀಕಿಗೆ ಜುಲೈಗಿದೆ. ಸೊ ಈ ರೀತಿಯಾಗಿ ನೀವು MCOMದವರಿಗೆ ವಿಶೇಷವಾಗಿ 31 ಜುಲೈಗಿದೆ. ಸೊ ನೀವು ಯಾವ ಕೋರ್ಸನ್ನು ಮಾಡ್ತಿರಲ್ಲ ಆ ಡೇಟನ್ನು ನೀವು ಇಲ್ಲಿ ಸರಿಯಾಗಿ ನೋಡ್ಕೋಬೇಕಾಗುತ್ತೆ. ಇನ್ನು ಏನು ಓದಬೇಕು, ಎಂಟ್ರೆನ್ಸ್ ಎಕ್ಸಾಮ್ ಸಿಲೆಬಸ್ ಏನಿರುತ್ತೆ ಅಂತಂದರೆ, ನೀವೇನು ಡಿಗ್ರಿನಲ್ಲಿ 3 ವರ್ಷ ಅಥವಾ 4 ವರ್ಷ ಓದಿದ್ರಿ ಸಿಲೆಬಸನ್ನು, ಅದೇ ಸಿಲೆಬಸ್ನ ಆಧಾರದ ಮೇಲೆ ಪ್ರಶ್ನೆ ಪತ್ರಿಕೆ ತೆಗಿತಾರೆ. ಸೊ ಡಿಗ್ರಿಯ ಆ ಒಂದು ಏನು ಪರ್ಟಿಕ್ಯುಲರ್ ಸಿಲೆಬಸ್ ಇತ್ತು ಅದೇ ಸಿಲೆಬಸನ್ನು ನೀವು ಇಲ್ಲಿ ಮತ್ತೊಮ್ಮೆ ಹೋಲ್ ಆ್ಯಂಡ್ ಸೋಲ್ ಆಗಿ ರಿವಿಷನ್ ಮಾಡ್ಕೊಂಡು ಬರಬೇಕಾಗತ್ತೆ. ಇನ್ನು ಕೌನ್ಸಿಲಿಂಗ್ ಯಾವಾಗ ನಡೆಸ್ತಾರೆ ಅಂತಂದರೆ, ಕೌನ್ಸಿಲಿಂಗ್ ಆರಂಭ ಆಗೋದು ಎಕನಾಮಿಕ್ಸ್ ಅವರಿಗೆ 5/8/2026ಕ್ಕೆ, ಪೊಲಿಟಿಕಲ್ ಸೈನ್ಸ್ನವರಿಗೆ 6ನೇ ತಾರೀಕಿದೆ, ಸೋಷಿಯಾಲಜಿನವರಿಗೆ 7ನೇ ತಾರೀಕಿದೆ. ಸೊ ಹಿಂಗೆ ನೀವು ನಿಮ್ಮದು ಎಂಟ್ರೆನ್ಸ್ ಎಕ್ಸಾಮ್ ಆದಮೇಲೆ ಫೈನಲ್ ಮೆರಿಟ್ ಲಿಸ್ಟ್ ಬಿಟ್ಟಾದಮೇಲೆ ಈ ಕೌನ್ಸಿಲಿಂಗನ್ನು ಅವರು ಕರೀತಾರೆ. ಸೊ ವಿಶೇಷವಾಗಿ ನಿಮ್ದು ಯಾವತ್ತು ಏನೇನು ಡೇಟ್ ಇದೆ ಅನ್ನೋದನ್ನು ಕೂಡ ನೀವು ಬಹಳ ಸ್ಪಷ್ಟವಾಗಿ ನೋಡ್ಕೊಳ್ಬೇಕಾಗುತ್ತೆ. ಇನ್ನು ಇಂಗ್ಲೀಷ್ನವರಿಗೆ ಫಸ್ಟ್ ರೌಂಡ್ ನಡೆಯುತ್ತೆ 3ನೇ ತಾರೀಕು ಆಗಸ್ಟ್ 3ನೇ ತಾರೀಕು, ಸೆಕೆಂಡ್ ರೌಂಡ್ ಆಗಸ್ಟ್ 5, ಥರ್ಡ್ ರೌಂಡ್ ಆಗಸ್ಟ್ 7ನೇ ತಾರೀಕಿಗೆ ನಡೆಯುವಂಥದ್ದನ್ನು ನಾವು ಗಮನಿಸ್ತಾ ಇದ್ವಿ. ಸೊ ನಿಮ್ಮದು ಕೋರ್ಸ್ ಯಾವುದಿದೆ, ನಿಮ್ಮ ಕೋರ್ಸ್ನ ಆಧಾರಿತವಾಗಿ ನಿಮ್ಮದು ಈ ಒಂದು ಕೌನ್ಸಿಲಿಂಗನ್ನು ಮಾಡ್ತಾರೆ. MCOMನವರಿಗೆ 10ನೇ ತಾರೀಕು ಮತ್ತು 11ನೇ ತಾರೀಕು ಇಟ್ಟಿದ್ದಾರೆ. ಸೊ ರ್ಯಾಂಕಿಂಗ್ ಆಧಾರದ ಮೇಲೆ ಇರುತ್ತದು. ಫಸ್ಟ್ ರೌಂಡ್ 1 to 500 ರ್ಯಾಂಕ್ಸ್ನವರಿಗೆ ಫಸ್ಟ್ ಡೇ ಇದೆ. 500ಇಂದ 1000 ರ್ಯಾಂಕ್ಸ್ ಇದ್ದವರಿಗೆ ಸೆಕೆಂಡ್ ಇರುವಂಥದ್ದು ನಾವು ಗಮನಿಸ್ತಾ ಇದ್ವಿ. ಸೊ ಈ ರೀತಿಯಾಗಿ ನೀವು ನಿಮ್ಮ PGಗೆ ಸಂಬಂಧಪಟ್ಟಂಥ ಸಂಪೂರ್ಣ ವಿವರಗಳನ್ನು ಕೂಡ ನೋಡ್ಕೊಳ್ಬಹುದು. ಸೊ ನೀವು ಡಿಪಾರ್ಟ್ಮೆಂಟಿಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿ ಕೇಳ್ತೀರಿ ಅಂದರೆ ನೀವು ನೇರವಾಗಿ ಡಿಪಾರ್ಟ್ಮೆಂಟಿಗೆ ಕಾಲ್ ಕೂಡ ಮಾಡಬಹುದು. ಇಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ಗಳ ನಂಬರ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ನೀವೇನಾದರೂ ಎಕನಾಮಿಕ್ಸ್ ಮಾಡ್ತಾ ಇದ್ರಿ ಅಂದರೆ 221551 ಅನ್ನುವಂಥದ್ದು ನಿಮ್ಮ ಡಿಪಾರ್ಟ್ಮೆಂಟ್ ನಂಬರ್ ಆಗಿರುತ್ತೆ. ಡೈರೆಕ್ಟ್ಲಿ ಇದಕ್ಕೆ ಕಾಲ್ ಮಾಡಿದ್ರೆ ಕನೆಕ್ಟ್ ಆಗೋದಿಲ್ಲ. ಅದರ ಜೊತೆಗೆ ನೀವು ಧಾರವಾಡದ STD ಕೋಡ್ನ ಜೊತೆಗೆ ಈ ನಂಬರನ್ನು ಆ್ಯಡ್ ಮಾಡಬೇಕು. 0836 ಅನ್ನುವಂಥ ಧಾರವಾಡ ಕೋಡನ್ನು ಹಾಕಿ ದೆನ್ 221527 ಏನಿದೆ ನಿಮ್ದು ಯಾವ ಡಿಪಾರ್ಟ್ಮೆಂಟ್ ಇದೆ ಆ ನಂಬರ್ಗೆ ನೀವು ನೇರವಾಗಿ ಕರೆ ಮಾಡಿ ನಿಮ್ಮ ಏನಾದರೂ ಡೌಟ್ಸ್ಗಳಿತ್ತು, ಸಂದೇಹಗಳಿತ್ತು ಅಂದರೆ ಕೇಳಬಹುದು. ಹಾಗೆ ಪ್ಲೀಸ್ ನೆನ್ಪಿಟ್ಕೊಳ್ಳಿ, ನೀವು KUDಯ ಹಳೆಯ ಎಂಟ್ರೆನ್ಸ್ ಎಕ್ಸಾಮ್ಗಳ ಕ್ವಶನ್ ಪೇಪರ್ಗಳನ್ನು ಕಲೆಕ್ಟ್ ಮಾಡೋದ್ರ ಮೂಲಕ ನಿಮ್ಮ ಅಧ್ಯಯನವನ್ನು ಚುರುಕುಗೊಳಿಸ್ಕೊಳ್ಬಹುದು. ಹಾಗೆ ನಿಮ್ಮ ಫೀಸ್ ಸ್ಟ್ರಕ್ಚರ್ ಏನಿರುತ್ತೆ, ಹೇಗೆ ಅಪ್ಲೈ ಮಾಡಬೇಕು, ಯಾವುದೇ ತಪ್ಪಿಲ್ಲದಂತೆ ಹೆಂಗೆ ಅರ್ಜಿ ಭರ್ತಿ ಮಾಡಬೇಕು ಅನ್ನೋಂಥದ್ದನ್ನ ಮುಂದಿನ ವಿಡಿಯೋದಲ್ಲಿ ಮತ್ತೆ ಡೀಟೇಲ್ಡ್ ಆಗಿ ನೋಡೋಣ ಅಂತ ಹೇಳ್ತಾ, ಸೊ ನಿಮಗೇನಾದರೂ ಡೌಟ್ಸ್ಗಳಿತ್ತು ಅಂದರೆ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಹಂಚ್ಕೊಳ್ಳಿ, ಅದಕ್ಕೆ ಉತ್ತರಿಸುವಂತಹ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ. ಥ್ಯಾಂಕ್ ಯು ಸೊ ಮಚ್. ಹ್ಯಾವ್ ಅ ಗುಡ್ ಟೈಮ್.